ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ಬಜಾರ್ ರಸ್ತೆ ವ್ಯಾಪಾರಸ್ಥರಿಗೆ ಢವಢವ ವಿಸ್ತರಣೆ ಮಾಡೋದು ಖಚಿತ ಎಂದ ಶಾಸಕ ಪ್ರದೀಪ್ ಈಶ್ವರ್. ನಿಯಮಗಳನ್ನು ಗಾಳಿಗೆ ತೂರಿ ಭೂಮಿ ಹೊಂದಿದವರಿಗೆ ಪುನಃ ಸರ್ಕಾರಿ ಭೂಮಿ ಮಂಜೂರು. ಕೋಲಾರದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ. ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನಾ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ಕಠಿಣ ಉಪವಾಸ ಮಾಡಿದ್ದೇ ಡೌಟ್. ರಾಜಧರ್ಮ ಪಾಲನೆ ಮಾಡಿಲ್ಲ, ವೀರಪ್ಪ ಮೊಯ್ಲಿ ವ್ಯಂಗ್ಯ. ಕಲ್ಲು ಗಣಿಗಾರಿಕೆಯಲ್ಲಿ ಬಂಡೆ ಸ್ಫೋಟಿಸುವ ವೇಳೆ ಇಬ್ಬರು ಕಾರ್ಮಿಕರು ದುರ್ಮರಣ, ಹಲವರಿಗೆ ಗಂಭೀರ ಗಾಯ. ನಿಯಮ ಪಾಲಿಸದ ಕ್ರಷರ್ ಮಾಲೀಕರು. ವಾರ್ತೆಗಳ ವಿವರ. ಸದಾ ಜನಸಂದಣಿಯಿಂದ ಕೂಡಿರುವ, ಓಡಾಡಲು ಕಿರಿದಾದ, 5-6 ದಶಕಗಳ ಹಿಂದೆ ನಿರ್ಮಾಣವಾಗಿರುವ ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆ ಗಂಗಮ್ಮಗುಡಿ ರಸ್ತೆ ವಿಸ್ತರಣೆಗೆ ಕಾಲ ಕೂಡಿ ಬಂದಿದ್ದು, ಈ ಬಗ್ಗೆ ಈ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿರುವ ಶಾಸಕ ಪ್ರದೀಪ್ ಈಶ್ವರ್, ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ರಸ್ತೆ ವಿಸ್ತರಣೆ ಕಾರ್ಯವನ್ನ ಅನಿವಾರ್ಯವಾಗಿ ಮಾಡಬೇಕಾಗಿದ್ದು, ನೋಟಿಸ್ ಜಾರಿಗೊಳಿಸಿ ಒತ್ತುವರಿ ತೆರವುಗೊಳಿಸಲಾಗುವುದೆಂದರು. 16 ವರ್ಷಗಳಿಂದ ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ರಸ್ತೆ ಬಜಾರ್ ರಸ್ತೆ ತುಂಬಾ ಕಿರಿದಾಗಿದ್ದು, ಹೆಚ್ಚು ವಾಣಿಜ್ಯ ಮಳಿಗೆಗಳನ್ನು ಹೊಂದಿರುವ ಈ ರಸ್ತೆಯಲ್ಲಿ ನಗರ ಮತ್ತು ಗ್ರಾಮೀಣ ಭಾಗದ ಜನರು ತಮ್ಮ ವ್ಯಾಪಾರ ವಹಿವಾಟಿಗಾಗಿ ಆಗಮಿಸುತ್ತಿದ್ದು, ಕಿರಿದಾಗಿರುವ ರಸ್ತೆಯನ್ನು ವಿಸ್ತರಣೆ ಮಾಡಬೇಕೆಂಬ ಬೇಡಿಕೆ ನೆನೆಗುದಿಗೆ ಬೀಳುತ್ತಲೇ ಬಂದಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ ಪ್ರಾರಂಭದಲ್ಲಿ ಮೊದಲ ಜಿಲ್ಲಾಧಿಕಾರಿಯಾಗಿ ಬಂದ ಸುಬೋಧ್ ಯಾದವ್ ರಸ್ತೆ ವಿಸ್ತರಣೆ ಮಾಡಲು ಯೋಜನೆ ರೂಪಿಸಿದ್ರು. ಕೆಲವರು ನ್ಯಾಯಾಲಯಗಳಿಗೆ ತೆರಳಿದ್ದರಿಂದ ವಿಸ್ತರಣೆ ಕಾರ್ಯ ನೆನೆಗುದಿಗೆ ಬಿದ್ದಿದ್ದು, ಒತ್ತುವರಿ ತೆರವಿಗೆ ರಾಜ್ಯ ಉಚ್ಚ ನ್ಯಾಯಾಲಯ ಪ್ರಕರಣ ಸಂಖ್ಯೆ 18250/2015ರಲ್ಲಿ ಆದೇಶ ನೀಡಿದೆ. ಆದೇಶ ಹೊರಬಿದ್ದು 8 ವರ್ಷಗಳೇ ಕಳೆದರೂ ರಸ್ತೆ ವಿಸ್ತರಣೆ ಮಾಡುವ ಬಗ್ಗೆ ಸ್ಪಷ್ಟ ನಿರ್ಧಾರ ಆಗಿರಲಿಲ್ಲ. ನೂತನ ಶಾಸಕ ಪ್ರದೀಪ್ ಈಶ್ವರ್, ಜಿಲ್ಲಾಡಳಿತ ಸಾರ್ವಜನಿಕ ಹಿತದೃಷ್ಟಿಯಿಂದ ರಸ್ತೆ ವಿಸ್ತರಣೆ ಮಾಡುವುದು ಅನಿವಾರ್ಯ ಆಗಿದೆ ಎಂದು ವಿಸ್ತರಣೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಮ್ಮ ಈ ನ್ಯೂಸ್ ಟಿವಿ ಪ್ರತಿನಿಧಿಯೊಂದಿಗೆ ಮಾತನಾಡಿರುವ ಶಾಸಕ ಪ್ರದೀಪ್ ಈಶ್ವರ್, ಭಾವನಾತ್ಮಕವಾಗಿ ನನಗೂ ಕೂಡ ಬೇಸರವಿದೆ. ಅಲ್ಲಿ 16 ವರ್ಷಗಳಿಂದ ವ್ಯಾಪಾರ ಮಾಡಿಕೊಂಡು ಬಂದಿದ್ದಾರೆ. ನ್ಯಾಯಾಲಯ ಆದೇಶ ಪಾಲನೆ ಮಾಡುವುದು ಒಬ್ಬ ಜನಪ್ರತಿನಿಧಿಯಾಗಿ ಕರ್ತವ್ಯ. ಸಾರ್ವಜನಿಕ ಹಿತದೃಷ್ಟಿಯಿಂದ ಒತ್ತುವರಿ ಮಾಡಿರುವ ಕಟ್ಟಡವನ್ನು ತೆರವುಗೊಳಿಸಲಾಗುವುದು. ಗಂಗಮ್ಮಗುಡಿ ಮತ್ತು ಬಜಾರ್ ರಸ್ತೆಯ 180 ಕಟ್ಟಡ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡುತ್ತಿರುವುದನ್ನು ದೃಢಪಡಿಸಿದ್ದಾರೆ. ನನಗೂ ಒಂದು ಭಾವನಾತ್ಮಕವಾದ ಏನು ಅಂದರೆ, ವರ್ಷಗಳಿಂದ ಅಲ್ಲಿ ಬಿಸ್ನೆಸ್ ಮಾಡಿದ್ದಾರೆ. ನನಗೂ ವೈಯಕ್ತಿಕವಾಗಿ ಅದು ಟಚ್ ಮಾಡಬಾರ್ದು ಅನ್ನೋದೇ ನನ್ನ ವೈಯಕ್ತಿಕ ಅಭಿಪ್ರಾಯ ಇತ್ತು. ಆದರೆ ಕೋರ್ಟಿಂದ ಗಟ್ಟಿಯಾದ ತೀರ್ಮಾನ ಇದೆ. ಆದರೆ ಬಜಾರ್ ರಸ್ತೆನ ಸರಿಸುಮಾರಿಗೆ 180 ಅಂಗಡಿಗೆ ನೋಟಿಸ್ ಕೊಟ್ಟಿದ್ದೀವಿ. ಕೋರ್ಟ್ ನಿರ್ದೇಶನ ಇದೆ. ಖಂಡಿತವಾಗೂ ಕೋರ್ಟ್ ಆದೇಶನ ಪಾಲಿಸಬೇಕಾಗಿರೋದು ಒಂದು ಜನಪ್ರತಿನಿಧಿಯಾಗಿ ನಮ್ಮ ಕರ್ತವ್ಯ. ಸೊ ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆ, ಕಮಿಷನರ್ ಅವ್ರ ಜೊತೆ ಮೀಟಿಂಗ್ ಆಗಿತ್ತು. 180 ನೋಟಿಸ್ ರೆಡಿ ಮಾಡಿದ್ದೀವಿ, ಸರ್ವ್ ಮಾಡ್ತೀವಿ. ಸರ್ಕಾರಿ ಒತ್ತುವರಿ ಏನಿದೆಯೋ ಅದನ್ನು ಮಾತ್ರ ತೆರವುಗೊಳಿಸ್ತೀವಿ. ಯಾಕೆಂದರೆ ಇದು ಕೋರ್ಟ್ ನಿರ್ದೇಶನ ಇದೆ. ಸೊ ಖಂಡಿತ ಕೋರ್ಟ್ ಹೇಳಿರೋದು ಅಷ್ಟೇ, ಸರ್ಕಾರಿ ಜಾಗನ ಯಾರು ಒತ್ತುವರಿ ಮಾಡಿದ್ರೆ ಅದು ತಗೊಳ್ಳಿ ಅಂತ. ನಾವು ಈಗ ಸರ್ಕಾರದ್ದು ಏನಿದೆಯೋ ಅಷ್ಟೇ ತೊಗೊತೀವಿ, ಎಕ್ಸ್ಟ್ರಾ ತೊಗೊಳ್ಳಲ್ಲ. ಸೊ ಆ ಥರ ನನ್ನ ಗಂಗಮ್ಮಗುಡಿ ಬಜಾರ್ ರಸ್ತೆವರೆಗೂ ಖಂಡಿತವಾಗೂ ಸಹಕರಿಸ್ತಾರೆ ಅಂತ ಭಾವಿಸಿದ್ದೀನಿ. ರಸ್ತೆ ವಿಸ್ತರಣೆ ಮಾಡುವ ಕುರಿತು ಈ ನ್ಯೂಸ್ ಟಿವಿ ಸೋಮವಾರ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ದಲಿತ ಸಮುದಾಯದ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೋಲಾರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ
ಮಾಲೂರು ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಭೂ ಮಂಜೂರಾತಿಯ ಸಮಿತಿಯ ಭೂಜಾತಿ ನಿಯಮಗಳನ್ನು ಗಾಳಿಗೆ ತೂರಿ ಸಾಕಷ್ಟು ಭೂಮಿ ಹೊಂದಿದವರಿಗೆ ಪುನಃ ಭೂ ಮಂಜೂರಾತಿ ಮಾಡಲಾಗ್ತಿದೆ ಎಂದು ಆರೋಪಿಸಿ ಮಾಲೂರು ದಲಿತ ಸಂಘರ್ಷ ಸಮಿತಿ ಕೋಲಾರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಹೆಡಗಿನ ಬೆಲೆ ಮತ್ತು ಬೆಳ್ಳಾವಿ ಗ್ರಾಮಗಳಲ್ಲಿ ಗೋಮಾಳ ಜಮೀನುಗಳನ್ನು ಭೂ ಮಂಜೂರಾತಿಯಲ್ಲಿ ದಲಿತರಿಗೆ ಹಂಚಿಕೆ ಮಾಡಬೇಕು. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆಯುತ್ತಿರುವ ವಿದ್ಯಾರ್ಥಿ ನಿಲಯಗಳಲ್ಲಿ ಬೇರೆ ಇಲಾಖೆಯ ಅಧಿಕಾರಿಗಳು ನಿಯೋಜನೆ ಮಾಡುವುದನ್ನು ನಿಲ್ಲಿಸಿ ಸಮಾಜ ಕಲ್ಯಾಣ ಇಲಾಖೆಗೆ ಖಾಯಂ ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತೆ ರಾಜ್ಯ ನಿರ್ದೇಶಕರು ಮತ್ತು ತಹಶೀಲ್ದಾರ್ ಅವರು ಯಾರು ಸೈಟ್ಲೆಸ್ ಮತ್ತೆ ಲ್ಯಾಂಡ್ಲೆಸ್ ಏನಿದ್ದಾರೆ ಹೌಸ್ಲೆಸ್ ಇದ್ದಾರೆ ಅವರನ್ನ ಗುರುತಿಸಿ ದಲಿತರಿಗೆ ಭೂ ಮಂಜೂರಾತಿ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಒಕ್ಕೂಟವನ್ನು ಮಾಡ್ತಾ ಇದ್ದೀವಿ. ಅದೇ ಅಲ್ಲದೆ ಏನು ಗೆರಗದ್ದೆನಹಳ್ಳಿ ಮತ್ತು ಉಪ್ಪಾರಹಳ್ಳಿಯಲ್ಲಿ ಗೋಮಾಳದಲ್ಲಿ SC/STಗಳು ಸುಮಾರು ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ಸಾಗುವಳಿ ಚೀಟಿ ಕೊಡಬೇಕು ಅಂತೇಳಿ ಒಂದು ಒಕ್ಕೂಟವನ್ನು ಮನ್ನಣೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟೆ ರಮೇಶ್, ಜಿಲ್ಲಾ ಸಂಚಾಲಕ ನಾಗನಹಳ್ಳಿ ಮುನಿಯಪ್ಪ, ಚೌವೇನಹಳ್ಳಿ ವಿಜಿ, ಡಾಕ್ಟರ್ ರೋಜರನಹಳ್ಳಿ ವೆಂಕಟರಮಣಪ್ಪ ಮತ್ತಿತರರು ಹಾಜರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಮೋದಿ 11 ದಿನಗಳ ಕಠಿಣ ಉಪವಾಸ ಮಾಡಿದ್ರು. ಬರೀ ಎಳನೀರು ಮಾತ್ರ ಕುಡಿದು ಭಕ್ತಿಯಿಂದ ಪೂಜೆ ನೆರವೇರಿಸಿದ್ರೆಂಬುದು ಬರೀ ಸುಳ್ಳು. ವೈದ್ಯರ ಅಭಿಪ್ರಾಯದ ಪ್ರಕಾರ ಅದು ಸಾಧ್ಯವೇ ಇಲ್ಲ. ಅವರನ್ನು ನೋಡಿದ್ರೆ ಉಪವಾಸ ಮಾಡಿದ್ದ ವ್ಯಕ್ತಿಯಂತೆ ಕಾಣ್ತಿರ್ಲಿಲ್ಲ ಎಂದು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅನುಮಾನ ವ್ಯಕ್ತಪಡಿಸಿ ವಿವಾದ ಹೇಳಿಕೆ ನೀಡಿದ್ದಾರೆ. ಅವರು ಹೇಳಿದ್ರು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಹಾಗಾದ್ರೆ ಬದುಕಿದ್ರೆ ಏನು ಪವಾಡ. ಆದ್ರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟ್. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ವೀರಪ್ಪ ಮೊಯ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಉಸ್ತುವಾರಿ ವಹಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ 11 ದಿನ ಕಠಿಣ ವ್ರತ ಮಾಡಿ ಉಪವಾಸ ಮಾಡಿದ್ರು. ಎಳನೀರು ಮಾತ್ರ ಕುಡಿದು ಉಪವಾಸವಿದ್ರು ಎಂದೆಲ್ಲ ಹೇಳುತ್ತಿದ್ದಾರೆ. ಅದೆಲ್ಲ ಸುಳ್ಳು. ಮನುಷ್ಯ 11 ದಿನಗಳ ಉಪವಾಸ ಮಾಡಿದರೆ ಬದುಕಲು ಸಾಧ್ಯವಿಲ್ಲ. ವೈದ್ಯರ ಅಭಿಪ್ರಾಯದ ಪ್ರಕಾರ ಅದು ಅಸಾಧ್ಯ. ಉಪವಾಸ ಅಂತ ಹೇಳಿ ಮೋದಿ ಬಹಳ ಜೋರಾಗಿ ಓಡಾಡಿದ್ರು. ಉಪವಾಸ ಇದ್ದ ಹಾಗೆ ನರೇಂದ್ರ ಮೋದಿ ಕಾಣುತ್ತಿರಲಿಲ್ಲ. ದೇವರಿಗೆ ಇಚ್ಛೆ ಪ್ರಕಾರ ಏನ್ ಬೇಕಾದ್ರೂ ಮಾಡಲಿ, ಆದ್ರೆ ಇವರ ನಾಟಕ ಇನ್ನು ಮುಂದೆ ನಡೆಯೋಲ್ಲ. ಇದು ದೇಶದ ರಾಮ ಭಕ್ತರಿಗೆ ಹಾಕಿದ ಟೋಪಿ. ಗುಜರಾತ್ ಹತ್ಯಾಕಾಂಡದ ವೇಳೆ ಮೋದಿ ರಾಜಧರ್ಮ ಪಾಲನೆ ಮಾಡಲಿಲ್ಲ, ಕಾನೂನು ಪರಿಪಾಲನೆ ಮಾಡಲಿಲ್ಲ. ರಾಜಧರ್ಮ ಪಾಲನೆ ಮಾಡದೆ ಶ್ರೀರಾಮನ ಗರ್ಭಗುಡಿಯಲ್ಲಿ ಕೂತು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ವಿಪರ್ಯಾಸವೆಂದರು. ಮೋದಿ ಅವರಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಅಲ್ಲಿ ರಾಜಧರ್ಮ ಪಾಲಿಸಲಿಲ್ಲ, ಕಾನೂನು ಪರಿಪಾಲನೆ ಮಾಡಿದಿಲ್ಲ. ನಮ್ಮ ವರ್ಗಕ್ಕೆ ಸೇರಿದವರನ್ನ ಕೊಲ್ಲತಕ್ಕಂತ ಅದೇನು 2,000-3,000 ಜನರನ್ನು ಕೊಲ್ಲತಕ್ಕಂತ ದೌರ್ಜನ್ಯಕ್ಕೆ ಮನಸ್ಸು ಮಾಡಿದಾಗ ಅವರ ನಾಯಕರಾದಂತಹ ವಾಜಪೇಯಿಯವರೇ ಇದು ರಾಜಧರ್ಮಕ್ಕೆ ಅನುಗುಣವಾಗಿಲ್ಲ ಅಂತ ರಾಜಧರ್ಮವನ್ನ ಪಾಲಿಸದೇ ಇರತಕ್ಕಂಥ, ವ್ಯಕ್ತಿ ಧರ್ಮವನ್ನ ಪಾಲಿಸದೇ ಇರತಕ್ಕಂಥ ಮೋದಿಯವರು ನಿನ್ನೆ ಗರ್ಭಗುಡಿಯಲ್ಲಿ ಕುಳಿತು ಶ್ರೀರಾಮಚಂದ್ರ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಅಂದ್ರೆ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಇಲ್ಲ ಅಂತೇಳಿ ನಾನು ಖಂಡಿತವಾಗಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ.
ಬಂಡೆ ಡ್ರಿಲ್ಲಿಂಗ್ ಮಾಡುವ ವೇಳೆ ಅವಘಡ ನಡೆದು ಇಬ್ಬರು ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿ ಹಲವರು ಚಿಂತಾಜನಕ ಸ್ಥಿತಿಯಲ್ಲಿರುವ ಘಟನೆ ತುಮಕೂರು ತಾಲೂಕು ಕಾತಮಾರನಹಳ್ಳಿ ಸಮೀಪದ ಕರ್ನಾಟಕ ಸ್ಟೋನ್ ಕ್ರಷರ್ನಲ್ಲಿ ನಡೆದಿದೆ. ತುಮಕೂರು ತಾಲೂಕು ಗೌತಮಾರನಹಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿ ಬರುವ ಕರ್ನಾಟಕ ಜಲ್ಲಿ ಕ್ರಷರ್ ಕ್ವಾರಿಯಲ್ಲಿ ಡ್ರಿಲ್ಲಿಂಗ್ ಮಾಡುತ್ತಿದ್ದ ಸ್ಥಳದಿಂದ ಮೇಲ್ಭಾಗದಲ್ಲಿನ ಬಂಡೆಯಲ್ಲಿ ಈ ಹಿಂದೆ ಡ್ರಿಲ್ಲಿಂಗ್ ಮಾಡಿದ್ದರಿಂದ ಸಡಿಲಗೊಂಡಿದ್ದು ಕೆಳಭಾಗದಲ್ಲಿ ಡ್ರಿಲ್ಲಿಂಗ್ ಮಾಡುತ್ತಿದ್ದ ಕಾರ್ಮಿಕರಾದ ಎಂಡಿ ಅಬ್ದುಲ್ 30 ವರ್ಷ ಹಾಗೂ 25 ವರ್ಷದ ಮನು ಎಂಬ ಬಿಹಾರ ಮೂಲದ ಕಾರ್ಮಿಕರ ಮೇಲೆ ಬಂಡೆಗಳು ಸುಮಾರು 50 ಅಡಿಗಳ ಎತ್ತರದಿಂದ ಬಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಹಾಗೂ ಒಬ್ಬ ಕಾರ್ಮಿಕ ಗಾಯಗೊಂಡು ಬೆಂಗಳೂರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಕಾರ್ಮಿಕರು ಮೂಲತಃ ಬಿಹಾರ ಮೂಲದವರಾಗಿದ್ದಾರೆ. ಕೇರಳ ಮೂಲದ ಹನೀಫ್ ಎಂಬುವರಿಗೆ ಸೇರಿದ ಕರ್ನಾಟಕ ಸ್ಟೋನ್ ಕ್ರಷರ್ನಲ್ಲಿ ಇಂದು ಮಧ್ಯಾಹ್ನ ಘಟನೆ ಸಂಭವಿಸಿದೆ. ಇನ್ನು ಕಾರ್ಮಿಕರು ಯಾವುದೇ ರಕ್ಷಣಾ ಉಪಕರಣಗಳನ್ನು ಧರಿಸಿ ಕೆಲಸ ಮಾಡ್ತಿರುವುದಿಲ್ಲ ಎಂದು ತಿಳಿದು ಬಂದಿದ್ದು ಕ್ಯಾತಸಂದ್ರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡುವ ಮತ್ತು ಅವರ ಹಿನ್ನೆಲೆಯನ್ನು ತೆಗೆದುಕೊಂಡು ಸಮರ್ಥ ನಾಯಕತ್ವವನ್ನ ಹೊಂದಿರುವವರಿಗೆ ತಾಲೂಕು ಬಿಜೆಪಿ ಅಧ್ಯಕ್ಷ ಸ್ಥಾನ ನೀಡಲಾಗುತ್ತದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ ಹೇಳಿದರು. ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆಯಲ್ಲಿರುವ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ ನೇತೃತ್ವದಲ್ಲಿ ಬಿಜೆಪಿ ವತಿಯಿಂದ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆ ನಡೆಯಿತು. ನೂತನ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಸ್ಥಳೀಯವಾಗಿ ಸ್ಥಳೀಯ ಕಾರ್ಯಕರ್ತರು, ಈ ಹಿಂದೆ ಇದ್ದಂತಹ ಮಾಜಿ ಶಾಸಕರು, ಡೆಪ್ಯೂಟೆಡ್ ಅಭ್ಯರ್ಥಿ, ಜಿಲ್ಲಾಧ್ಯಕ್ಷರು, ಹಿಂದಿನ ತಾಲೂಕು ಅಧ್ಯಕ್ಷರು ಎಲ್ಲ ಪ್ರಮುಖರು ಒಗ್ಗೂಡಿ ಯಾರಿಗೆ ತಾಲೂಕು ಅಧ್ಯಕ್ಷ ಸ್ಥಾನಮಾನ ಕೊಡಬೇಕೆಂಬುದರ ಬಗ್ಗೆ ಪಟ್ಟಿಯನ್ನ ತೆಗೆದುಕೊಂಡು ವ್ಯವಸ್ಥಿತ ಪಕ್ಷದ ಪ್ರಭಾರಿಗಳ ಮೂಲಕ ರಾಜ್ಯದಲ್ಲಿ ನಿರ್ಧಾರ ಮಾಡಿ ರಾಜ್ಯದಲ್ಲಿಯೇ ಘೋಷಿಸಲಾಗುವುದೆಂದರು. ಸ್ಥಳೀಯವಾಗಿ ಸ್ಥಳೀಯ ಕಾರ್ಯಕರ್ತರು ಹಿಂದೆ ಇದ್ದಂಥ ಒಬ್ಬ ಮಾಜಿ ಶಾಸಕರಿರ್ಬೋದು, ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಇರ್ಬೋದು, ಅಥವಾ ಮತ್ತು ಜಿಲ್ಲಾ ಅಧ್ಯಕ್ಷರು ಮತ್ತು ಹಿಂದಿನ ತಾಲೂಕು ಅಧ್ಯಕ್ಷರು ಎಲ್ಲ ಪ್ರಮುಖರು ಈ ತಾಲೂಕಿನಿಂದ ಯಾರ ಹೆಸರನ್ನು ಸೂಚಿಸ್ತಾರೆ, ಯಾವ ಸ್ಥಾನಮಾನವನ್ನು ಕೊಡಬೇಕಂತ ಸ್ಥಳೀಯರಿಗೆ ಗೊತ್ತಿದೆ. ಅವರು ನಾವು ಪಟ್ಟಿಯನ್ನು ತಗೊಳ್ತೇವೆ. ಅದಕ್ಕೆ ಅಪೇಕ್ಷಿತ 4-6 ಜನ ಇರ್ತಾರೆ. ಎಷ್ಟು ಜನ ಅಪೇಕ್ಷಿತ ಅಷ್ಟು ಜನ ಪಟ್ಟಿಯನ್ನು ತಗೊಂಡು ಇದಕ್ಕೊಬ್ಬರು ವ್ಯವಸ್ಥಿತ ಪಕ್ಷದ ಪ್ರಭಾರಿಗಳು ಅಂತ ಏನಿರ್ತಾರೆ ಅವ್ರ ಮುಖಾಂತರ ಹೋಗಿ ರಾಜ್ಯದಲ್ಲಿ ಇದನ್ನು ನಿರ್ಧಾರ ಮಾಡ್ತಾರೆ. ನಾವು ಯಾವುದೇ ಘೋಷಣೆ ಮಾಡೋದಿಲ್ಲ, ರಾಜ್ಯನೇ ಘೋಷಣೆ ಮಾಡುತ್ತೆ. ಇನ್ನು ಕ್ರಿಯಾಶೀಲ ಮುಖಂಡ, ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕ ಅಂಬರೀಶ್ ಗೌಡ ಅವರ ಹೆಸರು ಸೂಚಿಸುವಂತೆ ಯುವ ಬಿಜೆಪಿ ಕಾರ್ಯಕರ್ತರು ಮತ್ತು ಕೆಲ ಮುಖಂಡರು ಸೂಚಿಸಿದರು. ಈ ವೇಳೆ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ನಾರಾಯಣಗೌಡ, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಎಚ್ಎಂ ರವಿಕುಮಾರ್, ರೈತ ಮೋರ್ಚಾ ಉಪಾಧ್ಯಕ್ಷ ಕೆಸಿ ಮುನಿರಾಜು, ತಾಲೂಕು ಅಧ್ಯಕ್ಷ ಸುನೀಲ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿ ಹಾಡ ಹಗಲೇ ಮನೆ ಬೀಗ ಮುರಿದು ಕಳ್ಳತನ ಮಾಡಿ ಪರಾರಿಯಾಗಿರುವ ಘಟನೆ ನೆಲಮಂಗಲ ನಗರದ ಕಾವೇರಿ ನಗರದಲ್ಲಿ ಜರುಗಿದೆ. ನೆಲಮಂಗಲ ನಗರದ ಕಾವೇರಿ ನಗರದಲ್ಲಿರುವ ಮಂಜುನಾಥ್ ಮತ್ತು ರೂಪಾ ಎಂಬುವವರ ಮನೆಯಲ್ಲಿ ಕಳ್ಳತನವಾಗಿದೆ. ಮನೆಯವರು ದೇವಾಲಯ ಹಾಗೂ ಕೆಲಸಕ್ಕೆ ಹೋಗಿದ್ದನ್ನ ಗಮನಿಸಿರುವ ಕಳ್ಳರು ಮನೆಯ ಬೀಗ ಹೊಡೆದು ಕೃತ್ಯವೆಸಗಿದ್ದಾರೆ. ಮನೆಯಲ್ಲಿದ್ದ ಬೀರು ಹೊಡೆದು 1 ಕೆಜಿ ಬೆಳ್ಳಿ, 30 ಗ್ರಾಂ ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ. ಹಾಡ ಹಗಲೇ ನಡೆದ ಘಟನೆಯಿಂದ ಅಕ್ಕಪಕ್ಕದ ನಿವಾಸಿಗಳು ಆತಂಕಗೊಂಡಿದ್ದು, ಹಾಡ ಹಗಲೇ ಈ ರೀತಿಯಾದರೆ ಮುಂದಿನ ಗತಿಯೇನು ಎಂಬ ಚಿಂತೆ ಸಾರ್ವಜನಿಕರನ್ನ ಕಾಡತೊಡಗಿದೆ.
ಡಿವೈಎಸ್ಪಿ ಜಗದೀಶ್ ಹಾಗೂ ಟೌನ್ ಇನ್ಸ್ಪೆಕ್ಟರ್ ಶಶಿಧರ್ ಹಾಗೂ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೆಲಮಂಗಲ ಟೌನ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ರಾಮಪ್ರಸಾದ್ KRE ನ್ಯೂಸ್ ಟಿವಿ ನೆಲಮಂಗಲ. ಆಹಾರ, ಆರೋಗ್ಯ, ಶಿಕ್ಷಣ ಉಳಿಸಿ ದೇಶವನ್ನು ಅಭಿವೃದ್ಧಿಪಡಿಸಲು ಮತ್ತು ಸಮಾನ ವೇತನ ನಿಗದಿಪಡಿಸಿ ಶ್ರಮಿಕರ ಬದುಕನ್ನ ಉಳಿಸಲು ಒತ್ತಾಯಿಸಿ ಮಂಗಳವಾರ ಅಂಗನವಾಡಿ ಕಾರ್ಯಕರ್ತೆಯರು ಜಿಲ್ಲಾಡಳಿತ ಭವನದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಅಥವಾ ನಮ್ಮ ರಾಜ್ಯದಲ್ಲ ಇಡೀ ದೇಶದಲ್ಲಿ ಇವತ್ತು ಯಾರೆಲ್ಲ ಸಂಸದರಿದ್ದಾರೆ ಆಹಾರ, ಆರೋಗ್ಯ, ಶಿಕ್ಷಣ ಉಳಿಸಿ ದೇಶವನ್ನು ಅಭಿವೃದ್ಧಿಪಡಿಸಲು ಮತ್ತು ಸಮಾನ ವೇತನ ನಿಗದಿಪಡಿಸಿ ಶ್ರಮಿಕರ ಬದುಕನ್ನು ಉಳಿಸಲು ಒತ್ತಾಯಿಸಿ ಅಂಗನವಾಡಿ ನೌಕರರ ಸಂಘ CITU ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ GM ಲಕ್ಷ್ಮೀದೇವಮ್ಮ, ಆಹಾರ, ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ಇರುವ ಯೋಜನೆಗಳ ಅಡಿಯಲ್ಲಿ ಕೆಲಸ ನಿರ್ವಹಿಸುವ ದಿನಗೂಲಿ ಕಾರ್ಮಿಕರಿಗೆ ಸರ್ಕಾರಗಳು ಉದ್ಯೋಗ ಭದ್ರತೆ ನೀಡಬೇಕು. ಭಾರತೀಯ ಕಾರ್ಮಿಕ ಸಮ್ಮೇಳನ ಶಿಫಾರಸ್ಸಿನಂತೆ ಈ ಯೋಜನೆಗಳಲ್ಲಿ ದುಡಿಯುತ್ತಿರುವ ಸಿಬ್ಬಂದಿಗಳು ಸೇರಿದಂತೆ 1 ಕೋಟಿ ನೌಕರರಿಗೆ ಕನಿಷ್ಠ ವೇತನ, ನಿವೃತ್ತಿ ಸೌಲಭ್ಯಗಳನ್ನು ಕೊಟ್ಟು ನೌಕರರೆಂದು ಪರಿಗಣಿಸಬೇಕೆಂದು ಒತ್ತಾಯಿಸಿದರು. CITUನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಗಂಗಪ್ಪ ಮಾತನಾಡಿ, 49 ವರ್ಷಗಳಿಂದ ದುಡಿಯುತ್ತಿರುವ ಅಂಗನವಾಡಿ ನೌಕರರು 21 ವರ್ಷಗಳಿಂದ ದುಡಿಯುವ ಬಿಸಿಯೂಟ ನೌಕರರಿಗೆ, ಆಶಾ ಮತ್ತು ಇತರೆ ಸಿಬ್ಬಂದಿಗಳಿಗೆ 31,000 ಕನಿಷ್ಠ ವೇತನ ಜಾರಿ ಮಾಡಬೇಕು. ನಿವೃತ್ತಿ ಸೌಲಭ್ಯಗಳನ್ನು ನೀಡಿ ಮಾಸಿಕ ಕನಿಷ್ಠ 10,000 ರು ಪಿಂಚಣಿ ಕೊಡಬೇಕೆಂದು ಒತ್ತಾಯಿಸಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ವೆಂಕಟೇಶ್ ರೆಡ್ಡಿ ಮನವಿ ಸಲ್ಲಿಸಿದರು. ಈ ವೇಳೆ CITU ಜಿಲ್ಲಾ ಉಪಾಧ್ಯಕ್ಷರಾದ BN ಮುನಿಕೃಷ್ಣಪ್ಪ, ಮುಸ್ತಫಾ, ಅಂಗನವಾಡಿ ನೌಕರರ ಸಂಘಟನೆಯ ಪದಾಧಿಕಾರಿಗಳಾದ ಮಂಜುಳಾ ಮತ್ತಿತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, E ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಣಿಪುರದಿಂದ ಬಾಂಬೆಗೆ ಭಾರತ್ ಜೋಡೋ ನ್ಯಾಯಯಾತ್ರೆ ಕೈಗೊಂಡಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನ ಅಸ್ಸಾಂ ರಾಜ್ಯದ ಕ್ರಾಂತಿಕಾರಿ ಹೋರಾಟಗಾರರ ಸ್ಥಳ ಭೇಟಿಗೆ ಅವಕಾಶ ಕೊಡದೆ ಅಲ್ಲಿನ CM ಶ್ರೀಮಂತ್ ಪ್ರಜಾಪ್ರಭುತ್ವದ ಕಗ್ಗೊಲ್ಲೆ ಮಾಡ್ತಿದ್ದಾರೆ. ಪ್ರಧಾನಿ ಮೋದಿ ನಿರ್ದೇಶನದ ಮೇರೆಗೆ ರಾಹುಲ್ ಗಾಂಧಿ ಯಾತ್ರೆ ತಡೆಯುವ ಹುನ್ನಾರ ಮಾಡಿದ್ದಾರೆಂದು ಮಾಜಿ CM ವೀರಪ್ಪ ಮೊಯ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಸರ್ಕಾರ ಜನರ ಆಶಯಗಳನ್ನು ಈಡೇರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಗಳನ್ನು ಜನರೊಟ್ಟಿಗೆ ಮಾತನಾಡುವ ಯಾತ್ರೆಯಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಣಿಪುರದಿಂದ ಬಾಂಬೆಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಇದೊಂದು ಶಾಂತಿ ಯಾತ್ರೆ, ಸೌಹಾರ್ದತೆಯನ್ನ ಬೆಸೆಯುವ ಯಾತ್ರೆಯಾಗಿದೆ. ಅಸ್ಸಾಂ ರಾಜ್ಯದಲ್ಲಿ ಸಾಮಾಜಿಕ ಕ್ರಾಂತಿಕಾರಿ ಹೋರಾಟಗಾರನ ಸ್ತೂಪಕ್ಕೆ ನಮಸ್ಕಾರ ಮಾಡಲು ಬಿಡದೆ CM ಶ್ರೀಮಂತ್ ತಡೆದು ಹಲ್ಲೆ ಮಾಡಲು ಮುಂದಾಗಿದ್ರೆಂದು ಆರೋಪಿಸಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಮಾಜಿ CM ವೀರಪ್ಪ ಮೊಯ್ಲಿ ಮಾತನಾಡಿ, ಬಿಜೆಪಿಯವರು ಕರಸೇವೆ ಕೈಗೊಂಡಾಗ, ರಥಯಾತ್ರೆ ಮಾಡಿದಾಗ ಸಾವಿರಾರು ಸಾವು ನೋವುಗಳುಂಟಾದವು. ಆದರೆ ರಾಹುಲ್ ಕೈಗೊಂಡ ಭಾರತ್ ಜೋಡೋ ಯಾತ್ರೆಯಲ್ಲಿ ಒಂದೇ ಒಂದು ಶಾಂತಿ ಭಂಗ ಪ್ರಕರಣ ಆಗಿಲ್ಲ. ದೇಶದಾದ್ಯಂತ ಉತ್ತಮ ಸ್ಪಂದನೆ ಸಿಕ್ಕಿದೆ. ಅದೇ ಮಾದರಿಯಲ್ಲಿ ಈ ಯಾತ್ರೆ ಎಲ್ಲಿ ಯಶಸ್ವಿಯಾಗಿ ಬಿಡುತ್ತೋ ಬಿಜೆಪಿಗೆ ಸೋಲಿಗೆ ಕಾರಣ ಆಗುತ್ತೋ ಎನ್ನುವ ಭೀತಿಯಲ್ಲಿ ರಾಹುಲ್ ಗಾಂಧಿ 2ನೇ ಯಾತ್ರೆ ತಡೆಗೆ ಪ್ರಯತ್ನ ಮಾಡಿದ್ದಾರೆಂದು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಈಗ ಪುನಃ ಅವರು ಯಾತ್ರೆಯನ್ನು ಮಣಿಪುರದಿಂದ ಪ್ರಾರಂಭ ಮಾಡಿದ್ದಾರೆ, ಮುಂಬೈವರೆಗೆ ಹೋಗ್ತಾರೆ. ನಿಮ್ಗೆ ಗೊತ್ತಿದೆ, ಮಣಿಪುರದಲ್ಲಿ ಅತ್ಯಂತ ವಿಶೇಷ ರೀತಿಯ ಗೊಂದಲ ನಡೀತದೆ. ಒಂದು ಜನಾಂಗದ ಹತ್ಯೆ ಇವತ್ತು ಅಲ್ಲಿ ನಡೀತಾರೆ. ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಅಲ್ಲಿ ಅಂತ ಒಂದು ಜಾಗದಿಂದ ಮಾಡಬೇಕು ಶಾಂತಿ ಮಾಡಬೇಕು ಅನ್ನೋ ಉದ್ದೇಶ. ಶಾಂತಿಯುತವಾಗಿ ಅವರು ಅವರ ಜೋಡೋ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಯಶಸ್ವಿಯಾಗಿ.
ಮಣಿಪುರದಂಥ ಗಲಭೆ ತುಂಬಿದಂಥ ಒಂದು ರಾಜ್ಯದಲ್ಲಿ ಅತ್ಯಂತ ಶಾಂತಿಯುತವಾಗಿ ಅವರು ಆ ಯಾತ್ರೆಯನ್ನು ನಡೆಸಬೇಕಾದ್ರೆ ಅವನು ಅಶಾಂತಿ ಅವರು ಹೋದ ಕಡೆ ಅಶಾಂತಿ ಆಗ್ತದೆ ಎಂಬುದಕ್ಕೆ ಯಾವ ಒಂದು ಪುರಾವೆ ಇದೆ. ಈ ವೇಳೆ ನಂದಿಯ ಮಾಂಜಿನಪ್ಪ, ಮಾಜಿ ಶಾಸಕ ಎಸ್.ಎಂ. ಮುನಿಯಪ್ಪ, ಎಂ. ಶಿವಾನಂದ್, ಯಲವಳ್ಳಿ, ಎನ್. ರಮೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ಅಂತಿಮ ಮತದಾರರ ಪಟ್ಟಿಯನ್ನು ಸೋಮವಾರ ಬಿಡುಗಡೆ ಮಾಡಿದ್ದು, ಜಿಲ್ಲೆಯಲ್ಲಿ ಒಟ್ಟು 12,78,183 ಮತದಾರರಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಹಾಗೂ ಕೋಲಾರ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರ ಸೇರಿ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 17,08,565 ಮತದಾರರಿದ್ದಾರೆ. ಸೋಮವಾರ ಕೋಲಾರ ಉಪವಿಭಾಗಾಧಿಕಾರಿ ಎಚ್.ಎಸ್. ವೆಂಕಟಲಕ್ಷ್ಮಿ ಅವರು ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ್ದು, 2019ರ ಲೋಕಸಭೆ ಚುನಾವಣೆಗೆ ಹೋಲಿಸಿದರೆ ಕೋಲಾರ ಜಿಲ್ಲೆಯಲ್ಲಿ 65,477 ಮತದಾರರು ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 6,42,681 ಪುರುಷರು, 6,45,338 ಮಹಿಳೆಯರು ಹಾಗೂ 164 ಇತರೆ ಮತದಾರರಿದ್ದಾರೆ. ಮಹಿಳಾ ಮತದಾರರ ಸಂಖ್ಯೆಯೇ ಅಧಿಕ ಎಂದು ತಿಳಿಸಿದ ಅವರು, ಯುವ ಮತದಾರರು ಮತದಾನದಲ್ಲಿ ಭಾಗಿಯಾಗಬೇಕೆಂದು ಕೋರಿದರು. ಮತದಾರರ ಪಟ್ಟಿಗೆ ಹೊಸ ಸೇರ್ಪಡೆ ಹಾಗೂ ತೆಗೆಯುವ ಸಂದರ್ಭದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು, ತಹಸೀಲ್ದಾರ್ ಹಾಗೂ ನಾನು ಖುದ್ದು ಮನೆ ಮನೆಗೆ ತೆರಳಿ ಸಮೀಕ್ಷೆ ನಡೆಸಲಾಗಿದೆ. ಅಂತಿಮ ಮತದಾರರ ಪಟ್ಟಿ ಬಿಡುಗಡೆಯ ಬಳಿಕವೂ ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು ಅವಕಾಶ ಇದೆ. ಚುನಾವಣೆಗೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನದವರೆಗೆ ಹೆಸರು ಸೇರ್ಪಡೆ ಮಾಡಬಹುದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರಾದ ರತ್ನಮ್ಮ, ವೆಂಕಟಪತಿ, ರಾಜೇಶ್ ಸಿಂಗ್, ವಿ. ರಮೇಶ್, ವಿಜಯ್ ಕೃಷ್ಣನ್ ಇತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಪುರಾತನ ಕಾಲದ ಕೋಟೆ ಭೂಮಿಯನ್ನು ಪ್ರಭಾವಿ ವ್ಯಕ್ತಿ ಕಬಳಿಸಿ ಅಕ್ರಮ ಖಾತೆ ಮಾಡಿಸಿಕೊಂಡಿದ್ದು, ಅಕ್ರಮ ಖಾತೆಗಳನ್ನು ವಜಾಗೊಳಿಸಿ ಪುರಾತನ ಸರ್ಕಾರಿ ಕೋಟೆ ಭೂಮಿಯನ್ನು ಉಳಿಸಿ ಕಬಳಿಕೆ ಮಾಡಿದವರ ವಿರುದ್ಧ ಕಾನೂನು ರೀತ್ಯ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಾಲೂರು ತಾಲೂಕು ಡಿಎನ್ ದೊಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಹನ್ಯ ಗ್ರಾಮ ಠಾಣಾ ಸರ್ಕಾರಿ ಕೋಟೆ ಭೂಮಿಯನ್ನು ಕೆಲವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ರಸ್ತೆಗೆ ಬೇಲಿ ನಿರ್ಮಿಸಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದು, ಈಗಾಗಲೇ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿಯಲ್ಲಿ ಮನವಿ ಸಲ್ಲಿಸಲಾಗಿದೆ. ಅಧಿಕಾರಿಗಳಿಂದ ಇದುವರೆಗೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಇನ್ನು ಸುಮಾರು ಸಾವಿರಾರು ವರ್ಷ ಹಿಂದಿನ ಸರ್ಕಾರಿ ಕೋಟೆ ಭೂಮಿಯನ್ನು ಉಳಿಸಿಕೊಡಲು ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ಸರ್ಕಾರಿ ಗ್ರಾಮ ಠಾಣಾ ಜಮೀನನ್ನು ಸಾರ್ವಜನಿಕ ಅನುಕೂಲಕ್ಕೆ ಮತ್ತು ಅಭಿವೃದ್ಧಿಗೆ ಉಳಿಸಿಕೊಟ್ಟು ಅಕ್ರಮ ಖಾತೆ ವಜಾ ಮಾಡಿ ಸರ್ಕಾರಿ ಸ್ವತ್ತನ್ನ ಲಪಟಾಯಿಸಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದರು. ಸರ್ಕಾರಿ ಕೋಟೆ ಅಂತ ಸುತ್ತಲೂ ಕಾಂಪೌಂಡ್ ಗೋಡೆ ಎಲ್ಲ ಇತ್ತು, ಅದನ್ನೆಲ್ಲ ಒಡೆದು ಇದು ಪಂಚಾಯಿತಿಯಲ್ಲಿ 82ಕ್ಕೆ 132 ಅಂತ 2 ಖಾತೆಗಳು ಮಾಡ್ಕೊಂಡಿದ್ರು. ಅದನ್ನು ಮೊನ್ನೆ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆದಮೇಲೆ ಇದು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಕ್ಯಾನ್ಸಲ್ ಆಗಿರೋ ಕಾಪಿ ತಂದು ಕೊಟ್ಟರು. ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂದ್ಬಿಟ್ಟು ಆಫೀಸ್ ಕಳಿಸಿದ್ವಿ, ರೆಜುಲೇಷನ್ ಮಾಡಿ. ಇದುವರೆಗೂ ಅದನ್ನು ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಅಹನ್ಯ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಎ.ವಿ. ಶ್ರೀನಾಥ್, ಗ್ರಾಮಸ್ಥರಾದ ಮಾದೇವರೆಡ್ಡಿ, ಕೇಶವರೆಡ್ಡಿ, ರಮೇಶ್, ಪ್ರಸನ್ನ, ಮನೋಹರ್ ಇನ್ನಿತರರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಗೌರಿಬಿದನೂರು ತಾಲೂಕಿನ ಮುಂದಿನ 25 ವರ್ಷಗಳ ಮುನ್ನೋಟವನ್ನು ಇಟ್ಟುಕೊಂಡು ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆಂದು ಮಾಜಿ ಕೃಷಿ ಸಚಿವ ಎನ್.ಎಚ್. ಶಿವಶಂಕರ್ ರೆಡ್ಡಿ ಹೇಳಿದರು. ಗೌರಿಬಿದನೂರು ನಗರದ ನದಿಗಡ್ಡೆಯ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡಿದ್ದ
ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಕೃಷಿ ಸಚಿವ ಎನ್.ಎಚ್. ಶಿವಶಂಕರ್ ರೆಡ್ಡಿ ಭಾಗವಹಿಸಿ ಮಾತನಾಡಿ, ನನ್ನ ಅಧಿಕಾರ ಅವಧಿಯಲ್ಲಿ ಪಕ್ಷದ ಸಾರ್ವಜನಿಕರ ಅಭಿವೃದ್ಧಿಗಾಗಿ ರಾಜಕೀಯ ಮಾಡಿದ್ದೇನೆ. ನನ್ನ ಸ್ವಾರ್ಥಕ್ಕೆಂದು ನಾನು ರಾಜಕೀಯ ಮಾಡಲಿಲ್ಲ. ಗ್ರಾಮ ಪಂಚಾಯಿತಿ ಮಟ್ಟದಿಂದ ರಾಜಕಾರಣ ಮಾಡ್ತಿದ್ದೇನೆ. ತಾಲೂಕಿನ 4 ಮೂಲೆಗಳಲ್ಲಿಯೂ ಅಭಿವೃದ್ಧಿ ಪಡಿಸಲಾಗಿದೆ. ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ನನ್ನ ಕಾಲಾವಧಿಯಲ್ಲಿ ಜಾತಿ ಧರ್ಮಗಳ ನಡುವೆ ವೈಷಮ್ಯ ಬೆಳೆಸಲಿಲ್ಲ. ಹೊಸ ನ್ಯಾಯಾಲಯ ಕಟ್ಟಡದ ಕಾಮಗಾರಿಗೆ 15 ಕೋಟಿ ಹಣ ಬಿಡುಗಡೆಯಾಗಿದೆ. ಆದರೆ ಶಾಸಕರಿಗೆ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮಾಹಿತಿಯೇ ಇಲ್ಲ. ಶಾಸಕರ ಬಳಿ ಇರುವ ಮುಖಂಡರು ದೂರ ಹೋಗುವ ಸಾಧ್ಯತೆ ಇದೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವ ವದಂತಿಗಳು ಕೇಳಿ ಬರ್ತಿದೆ. ಆದರೆ ಇದ್ಯಾವುದು ನನ್ನ ಗಮನಕ್ಕೆ ಬಂದಿಲ್ಲ ಎಂದರು. ಇವತ್ತಿನ ಕಾರ್ಯಕ್ರಮದ ಹಿನ್ನೆಲೆ ಏನು, ಔಚಿತ್ಯ ಏನು ಅಂತೇಳಿ ಭಾಳ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ರಾಜಕಾರಣ ಆಗಲೇ ಪ್ರಕಾಶ್ ಶೆಟ್ಟಿ ಹೇಳಿದಾಗೆ ನಿಂತ ನೀರಲ್ಲ, ರಾಜಕೀಯ ಮುಂದೆ ಹೋಗ್ಬೇಕಾಗ್ತದೆ. ನಾವು ಯಾರು ರಾಜಕೀಯ ಬೇಡ ಅಂತ ಸುಮ್ಮನೆ ಇದ್ದರೂ ರಾಜಕೀಯ ನಿಲ್ಲಲ್ಲ. ಯಾರು ಮುಂದೆ ಹೋಗ್ತಾ ಇದ್ರೆ ಅವ್ರು ಹಿಂದ್ಗಡೆ ಹೊರಟೋಗುತ್ತೆ ರಾಜಕೀಯ. ಹಾಗಾಗಿ ನಾವು ಸಮುದ್ರದಲ್ಲಿ ಇದ್ದಂತೆ ಕೈ ಕಾಲು ಆಡಿಸಿದ್ರೇ ನಾವು ಮೇಲೆ ಇರೋದು, ಇಲ್ಲ ಅಂದರೆ ಕೈ ಕಾಲು ಆಡಿಸ್ತಾ ಇದ್ರೆ ಮಾತಾಡ್ಕೊಂಡು ಹೋಗ್ತೀವಿ. ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಶಿವಶಂಕರ್ ರೆಡ್ಡಿಗೆ ಹೈಕಮಾಂಡ್ ಟಿಕೆಟ್ ನೀಡಿದರೆ ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಶಿವಶಂಕರ್ ರೆಡ್ಡಿ ಸೋತಿದ್ರೂ ಸಹ ತಾಲೂಕಿನ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ನೀಡುತ್ತಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯ ಪದ್ಮನಾಭ್ ಜೈನ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹನುಮಂತ ರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಚ್ಎನ್ ಪ್ರಕಾಶ್ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೇಣು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಯಲುವಹಳ್ಳಿ ಎನ್ ರಮೇಶ್ ಹಾಗೂ ಸಮಾನ ಮನಸ್ಕರ ಸೇವಾ ಸಂಸ್ಥೆ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಇದೇ ಭಾನುವಾರ 28ರಂದು ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಯಲುವಹಳ್ಳಿ ರಮೇಶ್ ಅಭಿಮಾನಿಗಳ ಬಳಗದಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಯಲುವಹಳ್ಳಿ ರಮೇಶ್ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಯಲುವಹಳ್ಳಿ ಎನ್ ರಮೇಶ್ ಹಾಗೂ ಸಮಾನ ಮನಸ್ಕರ ಸೇವಾ ಸಂಸ್ಥೆ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ 28 ಭಾನುವಾರ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ನಗರದ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಯಲುವಹಳ್ಳಿ ರಮೇಶ್ ಅಭಿಮಾನಿಗಳ ಬಳಗದಿಂದ 4 ತಿಂಗಳ ಮೇಲ್ಪಟ್ಟ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನಮ್ಮ ಸೊಸೆ ಹೇಮಾ ಮೊದಲ ಗರ್ಭಿಣಿಯಾದಾಗಿನಿಂದ ಸಾಮೂಹಿಕ ಸೀಮಂತನ ಆಚರಿಸಿಕೊಂಡು ಬರಲಾಗ್ತಿದೆ. ಇದು ಕೇವಲ ಸೀಮಂತನಕ್ಕೆ ಸೀಮಿತವಾಗದೆ ಅವರಿಗೆ ಆರೋಗ್ಯ ತಪಾಸಣೆ, ಸಲಹೆ ಸೂಚನೆಗಳು ನೀಡಿ ಗರ್ಭಿಣಿ ಸ್ತ್ರೀಯರಿಗೆ ಆಹಾರ ಸ್ವೀಕರಿಸುವ ಬಗ್ಗೆ ಮತ್ತು ವ್ಯಾಯಾಮದ ಬಗ್ಗೆ ಡಾಕ್ಟರ್ ಕವಿತಾ ಹಾಗೂ ತಂಡದವರಿಂದ ಸಲಹೆ ಸೂಚನೆಗಳು ನೀಡಲಾಗುತ್ತದೆ. ಭಾಗವಹಿಸುವ ಎಲ್ಲಾ ಗರ್ಭಿಣಿಯರಿಗೆ ಸೀರೆ, ಅರಿಶಿಣ, ಕುಂಕುಮ ಮತ್ತು ಹಸಿರು ಬಳೆ ಹಾಗೂ ಹಣ್ಣು ಸಿಹಿ ನೀಡಿ ಮಡಿಲು ತುಂಬಿಸಲಾಗುವುದು. ಪ್ರತಿ ಒಂದು 8 ಕಂಪಾರ್ಟ್ಮೆಂಟ್ ಮಾಡಿ ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಗೆ ಯಾವ ರೀತಿ ನಡ್ಕೋಬೇಕು, ಏನು ಮಾಡಬೇಕು, ನೀವು ಯಾವ ರೀತಿ ನೀವು 9 ತಿಂಗಳು ಗರ್ಭದಲ್ಲಿ ಮಗುನ ಪೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಅವ್ರಿಗೆ ಆರೋಗ್ಯದ ಬಗ್ಗೆ, ಎಲ್ಲ ನ್ಯೂಟ್ರಿಷನ್ ತಿಂಡಿ ಊಟದ ಬಗ್ಗೆ ಅವ್ರು ತಗೋಬೇಕಾದಂಥ ಕ್ರಮಗಳು ಮತ್ತು ಅವ್ರಿಗೆ ಎಕ್ಸಸೈಸು, ನ್ಯೂಟ್ರಿಷನ್ ಸ್ಪೆಷಲಿಸ್ಟ್ ಬರ್ತಾರೆ, ಎಲ್ಲ ಸ್ಪೆಷಲಿಸ್ಟ್ಗಳು ಬಂದು ಅವ್ರ ಗೈಡ್ಲೈನ್ಸ್ ಕೊಡ್ತಾರೆ. ನಮ್ಮ ಕೆಂಪೇಗೌಡ ಆಸ್ಪತ್ರೆಯ ಇಡೀ ಕರ್ನಾಟಕದಲ್ಲೇ ಖ್ಯಾತಿಯಾದಂಥ ಡಾಕ್ಟರ್ ಸಾವಿತ್ರಮ್ಮ ಮತ್ತು ಡಾಕ್ಟರ್ ಜಯಂತಿ ಅವರ ಮುಖಂಡತ್ವದಲ್ಲಿ ಸುಮಾರು 14 ಜನ ಡಾಕ್ಟ್ರುಗಳು, ಅದಕ್ಕೆ ತಕ್ಕಂಥ ಅಸಿಸ್ಟೆಂಟ್ಗಳು ಬಂದು ನಮ್ಮ ತಾಲೂಕೆಲ್ಲ ಯಾರೇ ಗರ್ಭಿಣಿ ಸ್ತ್ರೀಯರು ಬಂದರೂ ಕೂಡ ಅವರೆಲ್ಲರೂ ಕೂಡ ಲಿಮಿಟ್ ಇಲ್ಲ. ಈಗಾಗಲೇ 310 ಸರಿ ಸುಮಾರು 274 ಜನ ನೋಂದಣಿ ಮಾಡಿಕೊಂಡಿದ್ದಾರೆ. ಅವ್ರಿಗೆಲ್ಲನೂ ಕೂಡ ಆರೋಗ್ಯ ತಪಾಸಣೆ, ಅವರಿಗೆ ಆಮೇಲೆ ಸಲಹೆ ಮತ್ತು ಪೌಷ್ಟಿಕ ಪೌಡರನ್ನು ಅವ್ರಿಗೆ
ಗರ್ಭಿಣಿ ಸ್ತ್ರೀಯರಿಗೆ ಕೊಟ್ಟು ಅದಾದ ನಂತರ ಅವರಿಗೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರು ಪುರದಗಡ್ಡೆ ಕೃಷ್ಣಪ್ಪ, ಕೊಂಡೇನಹಳ್ಳಿ ಚಂದ್ರಪ್ಪ, ಜನಾರ್ದನ್, ಲಕ್ಷ್ಮಣ್ಣ, ಆವಲ್ ರೆಡ್ಡಿ, ವಕೀಲ ವಿನೋದ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಸೋಲುವ ಭೀತಿಯಲ್ಲಿದೆ. 10 ವರ್ಷಗಳ ಹಿಂದೆ ಆಶ್ವಾಸನೆ ನೀಡಿದ ಯಾವ ಭರವಸೆಗಳನ್ನ ಈಡೇರಿಸಿಲ್ಲ. ಅವರ ಅವಧಿಯಲ್ಲಿ ಒಂದೇ ಒಂದು ಸಾರ್ವಜನಿಕ ಉದ್ದಿಮೆ ತೆರೆದಿಲ್ಲ ಎಂದು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಫೆಡರೇಷನ್ ರಾಷ್ಟ್ರೀಯ ಅಧ್ಯಕ್ಷ ಜೈಸ್ವಾಲ್ ಸ್ವಾಮಿನಾಥ್ ಆರೋಪ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಇಂಟೆಕ್ ರಾಷ್ಟ್ರೀಯ ಅಧ್ಯಕ್ಷ ಜೈಸ್ವಾಲ್ ಸ್ವಾಮಿನಾಥನ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಗೊಂದಲ ಸೃಷ್ಟಿಯಾಗಿದ್ದ ಇಂಟೆಕ್ ಸಂಘಟನೆ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದು, ನಮ್ಮದು ಟ್ರೇಡ್ ಯೂನಿಯನ್ ಅಂಡರಲ್ಲಿ ರಿಜಿಸ್ಟರ್ ಆಗಿರೋ ನ್ಯಾಷನಲ್ ವೈಸ್ ಕಾರ್ಮಿಕ ಸಂಘಟನೆ. ನಮ್ಮ ಸಂಘಟನೆ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ರಿಂದ ಹಿಡಿದು ಸೆಂಟ್ರಲ್ ಬಾಡಿ ಎಲ್ಲಾ ಪದಾಧಿಕಾರಿಗಳಿಗೂ ಅರಿವಿದೆ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಧ್ಯಮದವರಿಗೆ ತಪ್ಪು ಹೇಳಿಕೆ ನೀಡಿ ಸಂಜೀವ್ ರೆಡ್ಡಿ ರಾಷ್ಟ್ರಾಧ್ಯಕ್ಷರಾಗಿರುವ ಇಂಟೆಕ್ ಕೇವಲ ದೆಹಲಿ ರಾಜ್ಯಕ್ಕೆ ಸೀಮಿತಗೊಂಡಿರುವ ಸಂಘಟನೆ ಎಂದಿದ್ದಾರೆ. ಅವರು ಯಾವತ್ತಾದರೂ ಈ ಕಡೆ ಕಾಣಿಸಿಕೊಂಡಿಲ್ಲ. ಅದನ್ನ ಮಾಧ್ಯಮದ ಮೂಲಕ ಸ್ಪಷ್ಟಪಡಿಸುತ್ತಿದ್ದೇನೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷ ಎಕೆ ಚೌಧರಿ, ಬಳ್ಳಾರಿ ರಾಜ್ಯಾಧ್ಯಕ್ಷ ಮಾಡ್ರನ್ ಶಿವು, ರಾಜ್ಯ ಉಪಾಧ್ಯಕ್ಷ ಜೋಳದ ಕಿಟ್ಟಿ, ರಾಜ್ಯ ಕಾರ್ಯಾಧ್ಯಕ್ಷ ಚಾಂದ್ ಪಾಷಾ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಐಸಿಡಿಎಸ್ ಹುಟ್ಟಿಕೊಂಡು 42 ವರ್ಷವಾಗಿದೆ. ನಮಗೆ ಬರ್ತಿರುವ ವೇತನ ಮಾತ್ರ ತೀರಾ ಕಡಿಮೆ. ಹಾಗಾಗಿ ಅಂಗನವಾಡಿ ನೌಕರರ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಿಐಟಿಯು ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಎದುರು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಿಐಟಿಯು ಪದಾಧಿಕಾರಿಗಳು ಸಾಮಾನ್ಯ ಬೇಡಿಕೆಗಳನ್ನು ಇಟ್ಟು ದುಡಿಯುವ ಜನರ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ನಳಿನಾಕ್ಷಿ ಮಾತನಾಡಿ, 3 ದಿನಗಳ ಹೋರಾಟದಲ್ಲಿ ಸಿಐಟಿಯು ವತಿಯಿಂದ ಸ್ಕೀಮ್ ನೌಕರರು, ಕಾರ್ಮಿಕರು, ರೈತರು ಎಲ್ಲರೂ ಒಗ್ಗೂಡಿ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟಿಸಲಾಗುತ್ತಿದೆ ಎಂದರು. ಏನು ನಾವು ಹೋರಾಟಕ್ಕೆ ಇಳಿದಿದ್ದೀವಿ ಅದು ಸಿಐಟಿಯು ಕರೆಯಿಂದ 3 ದಿನಗಳ ಕಾಲ ಹೋರಾಟ ಇರುತ್ತೆ. ಸ್ಕೀಮ್ ನೌಕರರು, ಕಾರ್ಮಿಕರು, ಆಮೇಲೆ ರೈತ ಕಾರ್ಮಿಕರು ಎಲ್ಲರೂ ಸೇರಿ ನಾವು ಇವತ್ತಿಂದ 3 ದಿನ ಹೋರಾಟ ಮಾಡ್ತಿದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಿಐಟಿಯು ಪದಾಧಿಕಾರಿಗಳಿಂದ ಮನವಿ ಪತ್ರ ಸ್ವೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗುತ್ತದೆ ಎಂದು ಭರವಸೆ ನೀಡಿದರು. ಈ ವೇಳೆ ಕಾರ್ಯದರ್ಶಿ ಕಲಾವತಿ, ಖಜಾಂಚಿ ಪುಷ್ಪವತಮ್ಮ, ತಾಲೂಕು ಅಧ್ಯಕ್ಷರಾದ ಅನುಸೂಯಾದೇವಿ, ಪಾರ್ವತಮ್ಮ, ಸುನಂದ, ನಿರ್ಮಲಾ ಮತ್ತು ನಳಿನಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಬಾಗೇಪಲ್ಲಿಯ ಚಿತ್ರಾವತಿ ಟೆಂಪೋ ಮಾಲೀಕರ ಹಾಗೂ ಚಾಲಕರ ಸಂಘದ ಚಟುವಟಿಕೆಗಳಿಂದ ದೂರ ಇರುವ ಸೈಯದ್ ಕಲೀಮುಲ್ಲಾ ಅವರು ರಾಜಕೀಯ ದ್ವೇಷಕ್ಕೆ ವಿನಃ ಕಾರಣ ನಾನು ಸಂಘದ ಹಣವನ್ನ
ದುರುಪಯೋಗ ಪಡಿಸಿದ್ದೇನೆಂಬ ಆರೋಪ ಮಾಡಿದ್ದು ನನಗೆ ಅವಮಾನ ಮಾಡಿದ್ದಾರೆಂದು ಸಂಘದ ಕಾರ್ಯದರ್ಶಿ ಆಂಜನಪ್ಪ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಂಘದಲ್ಲಿ 60,000 ಹಣವನ್ನು ಎಲ್ಲಾ ಚಾಲಕರಿಗೆ, ಮಾಲೀಕರಿಗೆ 2,000 ರೂಪಾಯಿಗಳಂತೆ ಬಡ್ಡಿ ರೂಪದಲ್ಲಿ 28 ಲಕ್ಷ ಪಡೆದುಕೊಂಡಿದ್ದಾರೆ. ಯಾರ ಬಳಿ ನಾನು ಹಣ ವಸೂಲಿ ಮಾಡಿಲ್ಲ ಎಂದರು. ಸುದ್ದಿಗೋಷ್ಠಿಯಲ್ಲಿ ಎಂಎಸ್ ಕೃಷ್ಣಪ್ಪ, ಪಿಎಸ್ ಆನಂದ್, ರವಿಕುಮಾರ್, ಮೆಹಬೂಬ್ ಪಾಷಾ, ಭಾಸ್ಕರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. 5 ಶತಮಾನಗಳ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿ ಶ್ರೀರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯಾಗಿರುವ ಹಿನ್ನೆಲೆಯಲ್ಲಿ ಹಾಗೂ ಲೋಕ ಕಲ್ಯಾಣಾರ್ಥಕವಾಗಿ ಉತ್ತಮ ಮಳೆ ಬೆಳೆಯಾಗಿ ಜನ ಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಪ್ರಾರ್ಥಿಸಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ತಮ್ಮ ಜೆಕೆ ಭವನದಲ್ಲಿ ತಮ್ಮ ಪತ್ನಿ ರೂಪಾರೆಡ್ಡಿ ಜೊತೆಗೂಡಿ ವಿಶೇಷವಾಗಿ ರಾಮತಾರಕ ಹೋಮ, ರಾಮತಾರಕ ಜಪ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೆಕೆ ಕೃಷ್ಣಾರೆಡ್ಡಿಯವರ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಆಟೋ ಚಾಲಕನ ಪ್ರಾಮಾಣಿಕತೆ ಮತ್ತು ಗಲ್ಪೇಟೆ ಪೊಲೀಸರಿಂದ ಸುಮಾರು 1.50 ಲಕ್ಷದ ಬೆಲೆ ಬಾಳುವ ಐಫೋನ್ ಮತ್ತು ಒಡವೆ ಮಿಸ್ ಆಗಿದ್ದ ಬಗ್ಗೆ ದೂರು ನೀಡಿದ 1 ಗಂಟೆಯಲ್ಲಿ ಪತ್ತೆ ಹಚ್ಚಿ ಮಾಲೀಕರಿಗೆ ಹಿಂದಿರುಗಿಸಿದ್ದಾರೆ. ಫೋಲ್ಶಾ ಮೊಹಲ್ಲಾದ ಸೈಯದ್ ಜುನೇದ್ ಎಂಬುವರು ಹೊಸ ಬಸ್ ನಿಲ್ದಾಣದಿಂದ ಆಟೋದಲ್ಲಿ ತಮ್ಮ ಮನೆಗೆ ತೆರಳುವ ಸಂದರ್ಭದಲ್ಲಿ ತಮ್ಮ ಬಳಿ ಇದ್ದ ಒಂದು ಬ್ಯಾಗ್ ಅನ್ನ ಆಟೋ ಸೀಟ್ ಹಿಂಭಾಗದಲ್ಲಿಟ್ಟು ಮರೆತು ಮನೆಗೆ ತೆರಳಿರ್ತಾರೆ. ಅವರಿಗೆ ತನ್ನ ಬ್ಯಾಗ್ ಮರೆತಿರುವ ಅರಿವಾಗಿ ಗಲ್ಪೇಟೆ ಪೊಲೀಸ್ ಠಾಣೆಗೆ ಬಂದು ದೂರನ್ನು ನೀಡಿದ್ದಾರೆ. ಆಗ ಗಲ್ಪೇಟೆ ಪೊಲೀಸರು ಆ ಬ್ಯಾಗಿನಲ್ಲಿ ಐಫೋನ್ ಸಹ ಇದ್ದುದನ್ನ ತಿಳಿದು ಲೊಕೇಶನ್ ಪಡೆದು ಕರೆಯನ್ನ ಮಾಡಿದಾಗ ಆಟೋ ಚಾಲಕನಾದ ಶಾಹಿದ್ ಶೇಖ್ ಮಿಲ್ಲತ್ ನಗರ ವಾಸಿ ಕರೆಯನ್ನ ಸ್ವೀಕರಿಸಿ ನನ್ನ ಆಟೋದಲ್ಲಿ ಒಂದು ಬ್ಯಾಗ್ ಇದೆ ಎಂದು ಹೇಳಿ ಗಲ್ಪೇಟೆ ಪೊಲೀಸ್ ಠಾಣೆಗೆ ಆ ಬ್ಯಾಗ್ ಅನ್ನ ಹಿಂದಿರುಗಿಸಿದ್ದಾನೆ. ಈ ಕಾರ್ಯಾಚರಣೆಯಲ್ಲಿ ಗಲ್ಪೇಟೆ ಸಬ್ ಇನ್ಸ್ಪೆಕ್ಟರ್ ಅರುಣ್ ಪಾಟೀಲ್, ಬಾಬು ಖಾನ್, ಪೇದೆಯಾದ ತಿಪ್ರಾಜು ತಮ್ಮ ಕರ್ತವ್ಯವನ್ನ ಮಾಡಿ ದೂರುದಾರರಿಗೆ ಬ್ಯಾಗ್ ಅನ್ನ ಹಿಂದಿರುಗಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದ ಗಂಗಮ್ಮ ಗುಡಿ ಬಜಾರ್ ರಸ್ತೆ ವ್ಯಾಪಾರಸ್ಥರಿಗೆ ಢವ ವಿಸ್ತರಣೆ ಮಾಡೋದು ಖಚಿತ ಎಂದ ಶಾಸಕ ಪ್ರದೀಪ್ ಈಶ್ವರ್. ನಿಯಮಗಳನ್ನು ಗಾಳಿಗೆ ತೂರಿ ಭೂಮಿ ಹೊಂದಿದವರಿಗೆ ಪುನಃ ಸರ್ಕಾರಿ ಭೂಮಿ ಮಂಜೂರು. ಕೋಲಾರದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನಾ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ಕಠಿಣ ಉಪವಾಸ ಮಾಡಿದ್ದೇ ಡೌಟ್. ರಾಜಧರ್ಮ ಪಾಲನೆ ಮಾಡಿಲ್ಲ, ವೀರಪ್ಪ ಮೊಯ್ಲಿ ವ್ಯಂಗ್ಯ. ಕಲ್ಲು ಗಣಿಗಾರಿಕೆಯಲ್ಲಿ ಬಂಡೆ ಸ್ಫೋಟಿಸುವ ವೇಳೆ 2 ಕಾರ್ಮಿಕರು ದುರ್ಮರಣ, ಹಲವರಿಗೆ ಗಂಭೀರ ಗಾಯ. ನಿಯಮ ಪಾಲಿಸದ ಕ್ರಷರ್ ಮಾಲೀಕರು. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.